ಒಂಥರ ಫ್ರೆಶ್ ಇರಲಿಲ್ಲ. ಮತ್ತು ಚೆನ್ನಾಗಿದೆಯಾ? ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ. ಸ್ಕ್ವಿಡ್ ಚೆನ್ನಾಗಿದೆ. 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 ಸ್ಕ್ವಿಡ್ ಚೆನ್ನಾಗಿದೆ ಟೇಸ್ಟ್. ಹಾಂ, ಹಾಂ, ಊಟ ಮಾಡಿದ್ವಿ ನಾನ್ ವೆಜ್ಜು. ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಅದು ತುಂಬ ಒಂಥರ ಫಿಶ್ ಎಲ್ಲ ಒಂಥರ ಹಾಳಾಗಿತ್ತು. ಅವ್ರು ತೋರಿಸಿದ್ರು, ನಾನು ತೋರಿಸ್ತೀನಿ ನೋಡಿ. ಅಷ್ಟೊಂದು ಫ್ರೆಶ್ ಇರಲಿಲ್ಲ ಫಿಶ್, ಹಾಳಾಗಿದ್ದಲ್ಲ, ಒಂಥರ ಫ್ರೆಶ್ ಇರಲಿಲ್ಲ. ಮತ್ತು ನನಗೊಂಥರ ಅದು ಫ್ರೈ ಎಲ್ಲ ಮಾಡಿದ್ರೆ ಅದು ಫಿಶ್ ಸ್ಮೆಲ್ ಇರಬಾರ್ದು, ಒಂಥರ ಟೇಸ್ಟ್ ಇರಬೇಕು. ತುಂಬ ಒಂಥರ ಫಿಶ್ ಸ್ಮೆಲ್ ಇತ್ತು. ಯಾಕಂದರೆ ಎಲ್ಲ ಫಿಶನ್ನು ಒಂದೇ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ರು. ನಂಗೆ ಗೊತ್ತಿಲ್ಲ, ನನಗೆ ಈ ಥರ ಇಷ್ಟ ಆಗಲ್ಲ. ಸೊ ಅದಕ್ಕೆ 1-2 ಪೀಸ್ ತಿಂದೆ. ಆಮೇಲೆ ಎಲ್ಲ ಪ್ರಜ್ವಲಿಗೆ ಕೊಟ್ಟೆ. ನನಗೆ ಬೇಗ ಸ್ಟಮಕ್ ಅಪ್ಸೆಟ್ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಚರ್ಚ್ ಇದೆ. ಸೊ ಚರ್ಚಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ. ಒಂಥರ ಟಯರ್ಡ್ ಆದಂಗೆ ಆಗ್ತಾಯಿದೆ. ಎಲ್ಲಿ ಚರ್ಚು ಅಂತ ಸಿಗ್ತಾ ಇಲ್ವಲ್ಲ. ಅಲ್ಲೇ ಪಾಸ್ ಆಯಿತಾ? ರೀ ಚರ್ಚ್ ಅಲ್ರಿ, ಚರ್ಚು. ಹಾಂ, ಅಲ್ಲ ಎಲ್ಲಿ ಅದು? ಹೌದಾ, ಹೋಗೋಣ ಬನ್ನಿ ಆಗಿದ್ರೆ. ಹೌದಾ, ಹೋಗೋಣ ಬನ್ನಿ ಆಗಿದ್ರೆ. ಹೋಗೋಣ. ಏನು ಫ್ಲೈ ಮಾಡುತ್ತೆ.
ನೆಕ್ಸ್ಟ್ ಟೈಮ್ ಬರುವಾಗ ನಂದು ಕ್ಯಾಮ್ರಾ ಹಿಡ್ಕೊಂಬರ್ತೀನಿ. ಅವಾಗ ಬರ್ಡ್ದೆಲ್ಲ ಒಳ್ಳೊಳ್ಳೆ ಫೋಟೋ ತೆಗಿತೀವಿ. ಮತ್ತು ನಂದು ಫೋಟೋಗ್ರಫಿ ಇದು ಇನ್ಸ್ಟಾಗ್ರಾಮ್ ಇದಿದೆ, ಸಚಿನ್ಸ್ ಟೈಮ್ ಲ್ಯಾಬ್ಸ್ ಪಿಕ್ಸೆಲ್ ಅಂತ. ಸೊ ಅದನ್ನು ಫಾಲೋ ಮಾಡಿ, ಅದರಲ್ಲಿ ಫೋಟೋಗ್ರಫಿ, ಬರ್ಡ್ ಫೋಟೋಗ್ರಫಿ, ಅದ್ರದ್ದು ಫೋಟೋಸು, ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಕ್ಕತ್ತಾಗಿತ್ತು. ಮತ್ತು ಇಲ್ಲೇ ಹತ್ತಿರದಲ್ಲಿ ಏನಾದರೂ ಇದ್ದರೆ ಸಜೆಸ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ನಾವೇನಾದ್ರು ಪ್ಲ್ಯಾನ್ ಮಾಡ್ತೀವಿ. ಸೊ ಯಾವ್ದಾದ್ರು ಪ್ಲೇಸು ನೀವು ಹೋಗಿರೋದಿದ್ದರೆ ಅಥವಾ ನಾವು ಯಾವ್ದಾದ್ರು ಹೋಗಬೇಕು ಅಂತ ಇದ್ದರೆ ಸಜೆಸ್ಟ್ ಮಾಡಿ. ನಮಗೂ ಅಷ್ಟೊಂದು ಈ ಸರ್ತಿ ಎಲ್ಲ ನೋಡೋಕ್ಕಾಗಿಲ್ಲ. ಸೊ ಏನೇನು ನೋಡೋಕ್ಕಾಗಿದೆ, ಏನೇನು ಪ್ಲ್ಯಾನ್ ಮಾಡಿದ್ವಿ ಅದನ್ನು ಟ್ರೈ ಮಾಡಿ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ನೀವೆಲ್ಲ ಒಂದು ಸಜೆಷನ್ ಕೊಟ್ಟರೆ ಎಲ್ಲೆಲ್ಲಿ ಹೋಗ್ಬೋದಿತ್ತು, ಅಥವಾ ನೀವೆಲ್ಲ ಹೋಗಿ ಬಂದಿರ್ತೀರಲ್ವ, ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳಿ, ನಾವು ಹೋಗ್ತೀವಿ ನೆಕ್ಸ್ಟ್ ಟೈಮು. ಸೊ ಆ ಥರ ಮಾಡೋಣ ಅಂತ ಇದ್ದೀವಿ. ನಾನು ಮತ್ತು ಪ್ರಜ್ವಲ್ಲು ಪ್ಲ್ಯಾನ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಟೈಮ್ ಇದೇ ಥರ ಬರೋಣ. ಅಂದರೆ ಕನ್ಯಾಕುಮಾರಿಗೆ ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಇಲ್ಲಿಂದ ಹತ್ತಿರ, ಆದರೆ ಪ್ರಜ್ವಲ್ಗೆ ಲೀವ್ ಇಲ್ಲ. ಹಾಗಾಗಿ ನಾವು ವಾಪಸ್ ಹೋಗಬೇಕು ನಾಳೆನೇ. ಸೊ ನಾಳೆ ಮತ್ತೆ ತಿರುಚಿರಪಳ್ಳಿಗೆ ಹೋಗಿ ಅಲ್ಲಿ ಶ್ರೀರಂಗಂ ಟೆಂಪಲ್ಲು ಮತ್ತು ರಾಕ್ ಫೋರ್ಟ್ ವ್ಯೂ ಟೆಂಪಲ್ಲು ಎರಡಕ್ಕೂ ಹೋಗಿಬಿಟ್ಟು ಅಲ್ಲಿ ನಿಮಗೆ ತೋರಿಸ್ತೀವಿ. ಮೋಸ್ಟ್ಲಿ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂದ್ಕೊತೀನಿ. ಯಾವ ಟೆಂಪಲಲ್ಲೂ ಯೂಶ್ವಲಿ ಕ್ಯಾಮ್ರಾ ಅಲೋ ಇಲ್ಲ. ಸೊ ಆದರೂ ಏನೇನು ತೋರ್ಸೋಕ್ಕಾಗುತ್ತೆ ಅದನ್ನು ತೋರಿಸ್ತೀವಿ. ಮತ್ತು ಅದೇ ಪ್ಲ್ಯಾನ್ ಇರೋದು. ಅಲ್ಲಿಂದ ಆಮೇಲೆ ಸೀದಾ ಬ್ಯಾಂಗ್ಳೂರು. ಆಮೇಲೆ ಮತ್ತೇನು ಅಂಥದ್ದೇನು ಎಲ್ಲೂ ವಿಸಿಟ್ ಮಾಡೋ ಅಂಥ ಐಡಿಯಾ ಇಲ್ಲ. ಸೊ ಹಾಗಾಗಿ ಈ ಸರ್ತಿ ಅಷ್ಟೊಂದು ಚೆನ್ನಾಗಾಗಿಲ್ಲ. ಯಾಕಂದರೆ ನಾವು ಸಡನ್ನಾಗಿ ನಮಗೆ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಮಾರ್ಚಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಾವು ಅಷ್ಟೊಂದು ದೀಪಾವಳಿದೆಲ್ಲ ಯೋಚನೆ ಮಾಡಿರಲಿಲ್ಲ. ಸೊ ಸಡನ್ನಾಗಿ ನಾವು ಎಲ್ಲ ಪ್ಲ್ಯಾನ್ ಚೇಂಜ್ ಮಾಡಬೇಕಾಯ್ತು. ದೀಪಾವಳಿ ಬಂತು, ಮತ್ತು ಭೀಮ್ನ ಅಮಾವಾಸ್ಯೆ ಎಲ್ಲ ಇತ್ತಲ್ಲ, ಸೊ ಬರೋಕ್ಕಾಗಿಲ್ಲ. ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ 3 ಡೇಸಿಗೆ ಮಾಡ್ಕೊಂಡ್ಬಿಟ್ವಿ. 15th ಸಂಡೇವರೆಗೆ ಮಾಡೋಣ ಅಂತ ಮಾಡ್ಕೊಂಡ್ವಿ. ಹಾಗಾಗಿ ಎಲ್ಲ ಪ್ಲ್ಯಾನ್ ಚೇಂಜ್ ಆಗಿ ತುಂಬ ಎಲ್ಲ ಪ್ಲ್ಯಾನ್ ಅಂದರೆ ಕ್ಯಾನ್ಸಲ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿಂದ ನಾವು ತಾಂಜಾವೂರಿಗೆ ಹೋಗಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗಿ, ಕನ್ಯಾಕುಮಾರಿಯಿಂದ ಮಧುರೈಯಿಂದ ತಂಜಾವೂರಿಂದ ಮತ್ತೆ ಇದಕ್ಕೆ ಯಾವುದು ಬ್ಯಾಂಗ್ಳೂರಿಗೆ ಹೋಗೋ ಆ ಐಡಿಯಾ ಇದ್ದಿದ್ದು. ಬಟ್ ಈ ಥರ ಎಲ್ಲ ಆಯ್ತಲ್ಲ, ಸೊ ಅದಕ್ಕೆ ನಾವು ಮತ್ತೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು 4 ಡೇಸ್ಗೆ ಏನೇನು ನೋಡ್ಬೋದು ಆ ಥರ ನೋಡಿಬಿಟ್ಟು ಹೋಗೋಣ ಅಂತ ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅಷ್ಟೊಂದು ಡೀಟೇಲಾಗಿ ನೋಡೋಕ್ಕೆಲ್ಲ ಆಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ನೀವೆಲ್ಲ ಸಜೆಸ್ಟ್ ಮಾಡಿ ಯಾವ್ಯಾವ ಪ್ಲೇಸ್ ನಾವೇನಾದ್ರು ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ದ್ಯಾಟ್ ನಾವು ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಕವರ್ ಮಾಡಿಬಿಟ್ಟು ಒಳ್ಳೆ ನಮ್ಮ ಕಂಟೆಂಟ್ ಮಾಡೋಕ್ಕಾಗುತ್ತೆ ಅಂತ ನೋಡ್ತೀವಿ. ಸಪೋರ್ಟ್ ಮಾಡಿ, ಹೆಲ್ಪು ಮಾಡಿ. ಥ್ಯಾಂಕ್ ಯು. ನಿಮಗೆ ಇದು ಕಾಂಟೆಂಟಲ್ಲಿ ಏನಾದರೂ ಇಷ್ಟ ಆಗಿಲ್ಲ, ಅಥವಾ ನಾನೇನಾದರೂ ಹೇಳಿದ್ದು ಅಥವಾ ಮಾತಾಡಿದ್ದು ಸರಿಯಾಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆದಷ್ಟು ನಾನು ಈಗ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಆದಷ್ಟು ನಾನು ಕಲಿತಾ ಇದ್ದೀನಿ. ನಾನು ಹೇಗೆ ಕಂಟೆಂಟ್ ಮಾಡೋದು, ಮತ್ತು ಏನೇನು ವೀಡಿಯೋಸ್ ಮಾಡ್ಬೋದು, ಯಾವ್ಯಾವ ಥರ ಅಂತ, ರೈಡಿಂಗ್ ಬ್ಲಾಗ್ ಎಲ್ಲ ನಿಮ್ಮದು ಸಹಾಯ ಬೇಕು. ನೀವು ಎಲ್ಲ ಸಜೆಸ್ಟ್ ಮಾಡಿ ಏನು ಮಾಡ್ಬೋದು ಅಂತೆಲ್ಲ, ಮತ್ತು ಹೇಗೆ ಮಾಡ್ಬೋದು, ಅಥವಾ ನಾನೇನಾದ್ರು ಮಾಡಿ ತಪ್ಪಾಗಿದ್ದರೆ ಯಾವ ಥರ ಮಾಡ್ಬೋದು ಅಂತೆಲ್ಲ ಹೇಳಿ. ಅಂದರೆ ನನ್ನಿಂದ ಏನಾದ್ರು ತಪ್ಪಾಗಿ ನಿಮಗೆ ಯಾರಿಗಾರ ಹರ್ಟ್ ಆಗೋವಂಥದ್ದು ಏನಾದ್ರು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾರಿಗೂ ಏನು ಮಾತಾಡಿದ್ರಿಂದ ಯಾರಿಗೂ ಏನೂ ಹರ್ಟ್ ಆಗಬಾರ್ದು, ಅಥವಾ ಏನೇ ಇರ್ಬೋದು. ನಂದು ಬ್ಲಾಗ್ ಒಂಥರ ನೋಡೋಕ್ಕೆ ಚೆನ್ನಾಗಿರಬೇಕು, ಮತ್ತು ಎಂಜಾಯ್ ಮಾಡಬೇಕು ವ್ಲಾಗ್ ನೋಡೋತ್ತಿಗೆ ಅಂತ ಆ ಥರ ಮಾಡೋಕ್ಕೆ ನೋಡ್ತೀನಿ.
ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.